ಪ್ರೀತಿಯ ಮಕ್ಕಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ನಾವು ಇವತ್ತು ಈ ತರಗತಿಯಲ್ಲಿ ಪಾಠ 9 ಭಗೀರಥ ಎಂಬ ಪಾಠದಲ್ಲಿ ಬರುವಂತಹ ಕಠಿಣ ಪದಗಳು ಹಾಗೆ ಪದಗಳ ಅರ್ಥಗಳನ್ನು ನೋಡೋಣ. ಓಕೆ, ತದನಂತರ ಪ್ರಶ್ನೋತ್ತರಕ್ಕೆ ಹೋಗೋಣ. ಓಕೆ, ಮೊದಲನೇದಾಗಿ ಕಠಿಣ ಪದಗಳು. ಮೊದಲನೇದಾಗಿ ಕಠಿಣ ಪದಗಳು ಭಗೀರಥ. ಸರಿಯಾಗಿ ಓದ್ಕೊಳ್ಬೇಕು. ಭಗೀರಥ. ನೆಕ್ಸ್ಟ್ ಪುರಾಣ ಕಾಲ. ಪುರಾಣ ಕಾಲ. ನೆಕ್ಸ್ಟ್ ತಾತಂದಿರು. ಭಸ್ಮ. ನೋಡಿ, ಒತ್ತಕ್ಷರದ ಕಡೆ ಗಮನ ಇರಲಿ. ಭಸ್ಮ. ನೆಕ್ಸ್ಟ್ ಸ್ವರ್ಗ. ದೇವಲೋಕ. 7th one ಜ್ಞಾನಿಗಳು. ನೋಡಿ, ಒತ್ತಕ್ಷರ ಜ್ಞಾನಿಗಳು. ನೆಕ್ಸ್ಟ್ ಋಷಿಗಳು. ಋಷಿಗಳು. 9ನೇ ಕಠಿಣ ಪದ ಎಳ್ಳಷ್ಟು. ಎಳ್ಳಷ್ಟು. ನೆಕ್ಸ್ಟ್ ತಪಸ್ಸು. ತಪಸ್ಸು. ನಂತರ ಪ್ರತ್ಯಕ್ಷ. ಓಕೆ, ಪ್ರತ್ಯಕ್ಷ. ನೆಕ್ಸ್ಟ್ ಬ್ರಹ್ಮದೇವ. ಬ್ರಹ್ಮದೇವ. ನೆಕ್ಸ್ಟ್ ದೃಢ ಸಂಕಲ್ಪ. ದೃಢ ಸಂಕಲ್ಪ. ದುಮ್ಮಿಕ್ಕು. ಧುಮ್ಮಿಕ್ಕು. ನೆಕ್ಸ್ಟ್ ಬೋರ್ಗರೆ. ನೋಡಿ ಯಾವ ಥರ ಬರಿಬೇಕು ಅಂತ. ಬೋರ್ಗರೆ. 16ನೇ ಪದ ಜನ್ನು ಮಹರ್ಷಿ. ಜನ್ನು ಮಹರ್ಷಿ. ನೆಕ್ಸ್ಟ್ 17ನೇದು ಪ್ರಾರ್ಥನೆ. ಪ್ರಾರ್ಥನೆ. ನೆಕ್ಸ್ಟ್ ಸದ್ಗತಿ. ಸದ್ಗತಿ. 19ನೇ ಕಠಿಣ ಪದ ಪ್ರಯತ್ನ. ಓದ್ತಾ ಬರಿಬೇಕು ಮಕ್ಕಳೇ. ಪ್ರಯತ್ನ. ನೆಕ್ಸ್ಟ್ ಕೊನೆಯದು ತೊಯ್ದಳು. ಇದು ತೊಯ್ದಳು. ಇಲ್ಲಿಗೆ 20 ಕಠಿಣ ಪದಗಳು ಮುಗೀತದೆ. ನಿಮ್ಮ ಹೋಮ್ವರ್ಕ್ ಏನಂದರೆ, ನೀವೆಲ್ಲ ಒಂದ್ಸರಿ ಬರ್ಕೊಳ್ಬೇಕು 20 ಪದಗಳನ್ನ. ನಂತರ ನೆಕ್ಸ್ಟ್ ಪುಟದಲ್ಲಿ ಪ್ರತಿಯೊಂದು ಪದವನ್ನು 3 ಟೈಮ್ ಬರಿಬೇಕು. ಒಂದು ಪದವನ್ನು 3 ಟೈಮ್ ಬರಿಬೇಕು, 3 ಸರಿ. ಓಕೆ, ಇಲ್ಲಿಗೆ 20 ಪದಗಳು ಮುಗಿದಿದೆ. ಈಗ ನಾವೇನು ಮಾಡೋಣ, ಪದಗಳ ಅರ್ಥವನ್ನು ನೋಡೋಣ. ಓಕೆ, ನೆಕ್ಸ್ಟ್ ಪದಗಳ ಅರ್ಥದಲ್ಲಿ ಮೊದಲನೇ ಪದ ಕೋಪ. ಕೋಪ ಅಂದ್ರೇನು ಮಕ್ಕಳೇ? ಸಿಟ್ಟು ಅಲ್ವಾ? ಎಸ್. ನೆಕ್ಸ್ಟ್ ಮೆಚ್ಚು. ಮೆಚ್ಚು ಅಂದರೆ ಇಷ್ಟಪಡು. ಇಚ್ಛೆ. ಇಚ್ಛೆ ಅಂದರೆ ಅಪೇಕ್ಷೆ ಅಥವಾ ಬಯಕೆ ಅಂತ ಅರ್ಥ. ನೆಕ್ಸ್ಟ್ ಚಿಂತಾಕ್ರಾಂತ. ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ. ನೆಕ್ಸ್ಟ್ ಧುಮುಕು. ಧುಮುಕು ಅಂದರೆ ಕೆಳಗೆ ಹಾರು ಅಥವಾ ಜಿಗಿ ಅಂತ ಅರ್ಥ. ನೆಕ್ಸ್ಟ್ ಪ್ರತ್ಯಕ್ಷ. ಪ್ರತ್ಯಕ್ಷ ಆಗುವುದಂದ್ರೇನು? ಕಾಣಿಸಿಕೊಳ್ಳುವುದು, ಅದಕ್ಕೆ ಕಾಣಿಸಿಕೋ. ನೆಕ್ಸ್ಟ್ ತೊಯ್ದು. ತೊಯ್ದು ಅಂದರೆ ನೆನೆ ಅಥವಾ ಒದ್ದೆಯಾಗುವುದು ಅಂತ ಅರ್ಥ. ನೆಕ್ಸ್ಟ್ ಎದೆಗುಂದು. ಎದೆಗುಂದುವುದಂದರೆ ಧೈರ್ಯ ಗೆಡು. ಇದನ್ನು ನೀವು ಒಂದು ಸರಿ ಬರ್ಕೊಳ್ಬೇಕು. ಓಕೆ, ಸರಿಯಾಗಿ ನೋಡ್ಕೊಳ್ಳಿ. ಈ ಕಠಿಣ ಪದಗಳು ಮತ್ತು ಪದಗಳ ಅರ್ಥವನ್ನು ನೀವು ನೀಟಾಗಿ ಬರ್ಕೊಳ್ಳಿ. ಆನಂತರ ಹೋಮ್ವರ್ಕು ನಿಮ್ಮ ಕಠಿಣ ಪದಗಳನ್ನು, ಕೊಟ್ಟಿರುವಂಥ ಕಠಿಣ ಪದಗಳನ್ನು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ 3 ಸರಿ ಬರಿಬೇಕು. ಅದು ನಿಮ್ಮ ಹೋಮ್ವರ್ಕ್. ಓಕೆ, ಈಗ ನಾವು ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ. ಮಕ್ಕಳೇ, ಮುಂದುವರಿದಾಗೆ ಕ್ವಶನ್ ಆನ್ಸರ್ಸನ್ನು ನೋಡೋಣ. ಈಗ ಮೊದಲನೇ ಪ್ರಶ್ನೆ, ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಮೊದಲನೇ ಪ್ರಶ್ನೆ ಏನು? ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು? ಉತ್ತರ ನೋಡಿ ಮಕ್ಕಳೇ. ಭಗೀರಥ ತನ್ನ 60,000 ತಾತಂದಿರರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು.
ಭಗೀರಥ ತನ್ನ 60,000 ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು. ಓಕೆ, ನೆಕ್ಸ್ಟ್ ಎರಡನೆಯ ಪ್ರಶ್ನೆ. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಸೊ ಋಷಿಗಳು ಭಗೀರಥನಿಗೆ ಏನಂತ ಹೇಳಿದರು ನೋಡೋಣ, ಉತ್ತರ ನೋಡೋಣ. ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕು ಎಂದು ಋಷಿಗಳು ಭಗೀರಥನಿಗೆ ಹೇಳಿದರು. ಸೊ ಇದು ಉತ್ತರ. ಓಕೆ, ಇನ್ನೊಂದ್ಸರಿ ಉತ್ತರ ನೋಡ್ಕೊಳ್ಳಿ. ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕು ಎಂದು ಋಷಿಗಳು ಭಗೀರಥನಿಗೆ ಹೇಳಿದರು. ಮೂರನೆಯ ಪ್ರಶ್ನೆ. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಸೊ ಅವನು ತಪಸ್ಸಿಗೆ ಕುಳಿತುಕೊಳ್ಳಿಕ್ಕೆ ಕಾರಣ ಏನು? ಸೊ ಅದು ಕ್ವಶನ್. ಓಕೆ, ಉತ್ತರ ನೋಡಿ. ಗಂಗೆಯನ್ನು ಭೂಮಿಗೆ ತರಲೆಂದು ಭಗೀರಥನು ತಪಸ್ಸಿಗೆ ಕುಳಿತನು ಅಲ್ವಾ? ಗಂಗೆಯನ್ನು ಭೂಮಿಗೆ ತರಲೆಂದು ಸೊ ಭಗೀರಥನು ತಪಸ್ಸಿಗೆ ಕುಳಿತನು. ನೆಕ್ಸ್ಟ್ ಪ್ರಶ್ನೆ 4. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಸೊ ಏನು ಪ್ರಶ್ನೆ ಮಕ್ಕಳೇ? ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ಉತ್ತರ ನೋಡಿ. ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಗಂಗೆ ಭಗೀರಥನಿಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಅಂಥೇಳಿ ಭಗೀರಥನಿಗೆ ಗಂಗೆ ಕೇಳಿದ್ದು ಅಥವಾ ಹೇಳಿದ್ದು. ಸೊ ನೆಕ್ಸ್ಟ್ ಕೊನೆಯ ಪ್ರಶ್ನೆ. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಸೊ ಬಹಳ ಈಸಿಯಾದಂಥ ಪ್ರಶ್ನೆ ಅಲ್ವಾ? ಗಂಗೆ ಹರಿಯುವಂತಹ ರಭಸ ಅಂದರೆ ಫೋರ್ಸ್ ಅಲ್ವಾ? ಸೊ ಗಂಗೆ ಹರಿಯುವಂಥ ರಭಸವನ್ನು ತಡೆದವರು ಯಾರು? ಉತ್ತರ, ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ. ಸೊ ಯಾರು ತಡೆದ್ರು? ಅದನ್ನು ಶಿವ ತಡೆದ. ಸೊ ಇಲ್ಲಿಗೆ 5 ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ಸೊ ಈ ಎಲ್ಲ ಪ್ರಶ್ನೋತ್ತರಗಳನ್ನು ಒಂದ್ಸರಿ ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬರುವಂಥದ್ದು ಹೊಂದಿಸಿ ಬರೆಯೋದು. ಸೊ ಟೆಕ್ಸ್ಟ್ ಬುಕ್ ಕಡೆ ಹೋಗೋಣ. ಅ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ. ಸೊ ಆಲ್ರೆಡಿ ನಾನಿಲ್ಲಿ ಆನ್ಸರ್ ಬರೆದಿದ್ದೀನಿ. ಸೊ ನೋಡಿ, ಇಲ್ಲಿ ಅ ಪಟ್ಟಿಯಲ್ಲಿ ಏನಿದೆ? ಗಂಗೆ, ಜನ್ನು, ಭಗೀರಥ. ಬ ಪಟ್ಟಿಯಲ್ಲಿ ರಾಜ, ನದಿ, ಮಹರ್ಷಿ. ಸೊ ಇದನ್ನು ನಾವು ಹೊಂದಿಸಿ, ನೀಟಾಗಿ ಹೊಂದಿಸಿ ಇಲ್ಲಿ ಬಿಟ್ಟಂಥ ಸ್ಥಳದಲ್ಲಿ ಬರಿಬೇಕು. ಸೊ ಇದನ್ನು ನೀವು ಕೂಡ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಬೇಕು. ಹಾಗೆ ಆನ್ಸರನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಬರಿಬೇಕು. ಓಕೆ, ಸೊ ಮೊದಲೇದು ಗಂಗೆ. ಸೊ ಸೂಟೇಬಲ್ ವರ್ಡ್ ಯಾವುದು ಇಲ್ಲಿ? ನದಿ ಅಲ್ವಾ? ಸೊ ಇಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಜನ್ನು. ಜನ್ನು ಯಾರು? ಮಹರ್ಷಿ. ಹಾಗೆ ಕೊನೆಯದು ಭಗೀರಥ. ಸೊ ಭಗೀರಥ ಯಾರು? ಭಗೀರಥ ರಾಜ. ಓಕೆ, ಸೊ ಇವತ್ತಿನ ತರಗತಿಯಲ್ಲಿ ನಾವು ಈ ಪಾಠದಲ್ಲಿ ಬರುವಂಥ ಕಠಿಣ ಪದಗಳು, ಹಾಗೆ ಪದಗಳ ಅರ್ಥ, ಪ್ರಶ್ನೋತ್ತರಗಳು, ಹಾಗೆ ಹೊಂದಿಸಿ ಬರೆಯುವುದನ್ನು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಸೊ ನೀವೀಗೇನು ಮಾಡಬೇಕು? ಇದೆಲ್ಲವನ್ನು ನೀಟಾಗಿ ನೀವು ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರ್ಕೊಳ್ಳಿ. ಸೊ ಮುಂದಿನ ತರಗತಿಯಲ್ಲಿ ನಾನು ಮುಂದುವರೆದಂತಹ ಭಾಗವನ್ನು ನೀಡ್ತೇನೆ. ಸೊ ಅಲ್ಲಿ ತನಕ ನೀವು ನೋಟ್ಸ್ ಕಂಪ್ಲೀಟ್ ಮಾಡಿ ನನಗೆ ವಾಟ್ಸಪ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್.